ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಟೈಮ್ ಮತ್ತು ಹಣನ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲನೇದಾಗಿ ಎಲ್ಲರೂ ಈ ಥರ ಅಕ್ಕಿ ಅನ್ನ ಮಾಡೋದಕ್ಕಿಂತ ಮುಂಚೆನೇ ವಾಶ್ ಮಾಡ್ಕೊತಾ ಇರ್ತೀರ. ಆದರೆ ಈ ನೀರನ್ನು ಏನು ಮಾಡ್ತೀರಾ, ಚೆಲ್ಬಿಡ್ತೀರಾ. ಬಟ್ ಈ ನೀರಲ್ಲಿ ತುಂಬಾ ನಮಗೆ ಬೆನಿಫಿಟ್ಸ್ ಇದ್ದಾವೆ ಅಂತಲೇ ಹೇಳ್ಬೋದು. ಅಂಥ ಕೆಲವೊಂದು ಪ್ರೋಟೀನ್ಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಯಾವುದು ಅಂತ ಒಂದೊಂದೇ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಈ ಅಕ್ಕಿ ತೊಳೆದಾದಮೇಲೆ ಈ ನೀರನ್ನು ಚೆಲ್ಬಿಡಿ, ತುಂಬಾ ಇದರಿಂದ ಉಪಯೋಗ ಇದೆ. ನೋಡಿ, ಈ ರೀತಿ ಅಕ್ಕಿ ತೊಳೆದಾದಮೇಲೆ ಅದನ್ನು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡಿ ಚೆಲ್ಲೋ ಬದಲು. ಅದಾದ ನಂತರ ನಮಗೆ ಬೇಕಾದಂತಹ ಟಿಪ್ಸ್ಗಳು ಅಂದರೆ ಏನೇನು ಉಪಯೋಗಗಳು ಬೇಕೋ ಅದನ್ನು ನಾವು ಮಾಡ್ಕೊತಾ ಹೋಗ್ಬೋದು. ಮೊದಲನೇದಾಗಿ ನಾನಿಲ್ಲಿ ನಿಮ್ಮ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟಿಪ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಅಲವೀರನ ತೊಗೋಬೇಕಾಗುತ್ತೆ, ಅಥವಾ ಜೆಲ್ ಇರುತ್ತಲ್ಲ ಏನು, ಅದನ್ನು ಬೇಕಾದರೆ ತೊಗೋಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಬೆಳೆದಿದ್ರೆ ಈ ಥರನೂ ಬೇಕಾದರೆ ತೊಗೋಬೋದು. ಸೊ ಈ ಥರ ಒಂದು ಜೆಲ್ನ ತೊಗೊಂಡು ಈ ಒಂದು ಜೆಲ್ಲೆಲ್ಲ ಒಂದು ಬೌಲ್ಗೆ ಸ್ಟೋರ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನೀವು ಅಕ್ಕಿ ತೊಳೆದಿರ್ತೀರಲ್ಲ ಈ ನೀರು, ಅದನ್ನು ತೊಗೊಂಡು ನಿಮ್ಮ ಕೈಗಾಗಿರ್ಬೋದು ಅಥವಾ ನಿಮ್ಮ ಹೇರ್ಗಾಗಿರ್ಬೋದು, ನಿಮ್ಮ ಮುಖಕ್ಕೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ತುಂಬಾ ಗ್ಲೋಯಿಂಗ್ ಬರುತ್ತೆ ಮತ್ತು ಟ್ಯಾನ್ಸ್ ಎಲ್ಲ ರಿಮೂವ್ ಆಗಿರುತ್ತೆ. ಏನು ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲದನ್ನು ಕೂಡ ರಿಮೂವ್ ಆಗಿ ಒಂದು ಒಳ್ಳೆ ಗ್ಲೋ ಬರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಅಪ್ಲೈ ಮಾಡಿ ಆದಮೇಲೆ ನೀವು 15 ಮಿನಿಟ್ಸು ಬಿಡಬೇಕಾಗುತ್ತೆ ಡ್ರೈ ಆಗೋದಕ್ಕೆ. ಅದಾದ ನಂತರ ವಾಶ್ ಮಾಡಬೇಕಾಗುತ್ತೆ. ಮತ್ತೊಂದು ಟಿಪ್ನ ನೋಡೋಣ ಬನ್ನಿ. ನೀವು ಏನು ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರಲ್ಲ, ಇದನ್ನು ಅಷ್ಟೇ ನಿಮ್ಮ ಕೂದಲು ಇರುತ್ತಲ್ಲ ಅದರಲ್ಲಿ ಕೌಟ್ಲು ಹೊಡೆದಿರುತ್ತಲ್ಲ, ಸೊ ಆ ಒಂದು ಭಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ತುಂಬ ಮಾಯ್ಶ್ಚರೈಸ್ ಆಗಿ ವರ್ಕ್ ಆಗುತ್ತೆ. ಅದೆಲ್ಲದನ್ನು ಕ್ಲಿಯರ್ ಆಗ್ತಾ ಬರುತ್ತೆ. ಅಲ್ಲಿ ತುಂಬಾ ಏನು ಡ್ರೈ ಥರ ಆಗುತ್ತೆ ಹೇರ್ಸು, ಅದೆಲ್ಲದನ್ನು ಮತ್ತು ಮುಟ್ಟಿದ್ರೆ ಒರಟೊರಟಾಗಿರುತ್ತಲ್ಲ, ಇದೆಲ್ಲದನ್ನು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ರೀತಿ ಅಕ್ಕಿ ತೊಳೆದಾಗ ನೀವು ಟ್ರೈ ಮಾಡಿ ನೋಡಿ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ನೀವು ಏರ್ ವಾಶ್ ಮಾಡ್ಬೋದು ನಾರ್ಮಲ್ಲಾಗಿ. ಇಲ್ಲಿ ಮತ್ತೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ನೋಡಿ. ನೀವು ನೀರು ತೊಗೊಂಡಿರ್ತೀರಲ್ಲ ಅಕ್ಕಿ ತೊಳೆದಿರೋಂತಹ ನೀರು, ಅದನ್ನು ಸ್ವಲ್ಪ ಕಾಯಿಸ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಇವಾಗ ಏನಾಗುತ್ತೆ ಅಂದರೆ ಕಿಚನ್ನಲ್ಲಿ ನಾವು ಬಟ್ಟೆನ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸಮ್ಟೈಮ್ಸ್ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಾ ಇರೋದಿಲ್ಲ, ಅಂದರೆ ಬೇಗ ಒಂಥರ ಡರ್ಟಿ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನೀರನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಟೂತ್ ಪೇಸ್ಟ್ನ ಸೇರಿಸ್ಕೋಬೇಕಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಟೂತ್ ಪೇಸ್ಟ್, ಇದಾದ ನಂತರ ಸ್ವಲ್ಪ ಚೆನ್ನಾಗಿ ಆ ನೀರನ್ನು ಕಾಯಿಸ್ಕೋಬೇಕಾಗುತ್ತೆ. ಇದಾದ ನಂತರ ನೀವು ಯೂಸ್ ಮಾಡಿರ್ತೀರಲ್ಲ ಬಟ್ಟೆ, ಆ ಬಟ್ಟೆನ ಈ ಒಂದು ನೀರಲ್ಲಿ ಸೇರಿಸಿ ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಬಿಟ್ಟು, ಯಾಕೆಂದರೆ ಮುಂಚೆನೇ ನೀರು ಚೆನ್ನಾಗಿ ಕಾದಿರುತ್ತಲ್ಲ, ಅದಾದ ನಂತರ ಬಟ್ಟೆ ಹಾಕ್ತೀರಾ. ಸೊ ಬಟ್ಟೆನ ಹಾಕಿ ಚೆನ್ನಾಗಿ ನೀವು ಕುದಿಸ್ಕೊಂಡು ಅದಾದ ನಂತರ ನಾರ್ಮಲಾಗಿ ವಾಟರಲ್ಲಿ ಏನು ಬರುತ್ತೆ ಅದರಲ್ಲಿ ಜಸ್ಟ್ ಡಿಪ್ ಮಾಡಿಬಿಟ್ಟು ನೀವು ಡ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ಏನಂದರೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಇದು ಕೊಳೆ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಾವು ಯೂಸ್ ಮಾಡಿರೋಂಥ ಕಿಚನಲ್ಲಿ ಬಟ್ಟೆಗಳು ಹೊಸ್ದಾಗಿ ತಂದಿರೋ ಥರ ಕಾಣಿಸ್ತಾ ಇರುತ್ತೆ. ನೋಡಿ, ಎಲ್ಲ ವಾಶ್ ಎಲ್ಲ ಆದಮೇಲೆ, ಡ್ರೈ ಎಲ್ಲ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ. ಈಗಿದ್ರೆ ಕಿಚನಲ್ಲಿ ತುಂಬಾ ನೀಟಾಗಿರುತ್ತೆ ಅಲ್ವಾ, ಗಲೀಜಾಗೂ ಕೂಡ ಕಾಣಿಸೋದಿಲ್ಲ. ಅಷ್ಟೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಅಷ್ಟೇ ನಮ್ಮ ಹ್ಯಾಂಡ್ಸ್ಗಾಗಿರ್ಬೋದು ಅಥವಾ ಲೆಗ್ಸಿಗಾಗಿರ್ಬೋದು ಯೂಸ್ ಮಾಡ್ಬೋದು. ನಾನು ಇದನ್ನು ಫೇಸ್ಗೆ ರೆಕಮೆಂಡ್ ಮಾಡ್ತಾಯಿಲ್ಲ ಈ ರೀತಿ ಮಾಡೋದನ್ನ. ನೋಡಿ, ಇಲ್ಲಿ ಅದೇ ನಾರ್ಮಲಾಗಿ ನಿಮ್ಮ ಮನೇಲಿ ಯೂಸ್ ಮಾಡೋ ಅಂತಹ ಪೇಸ್ಟ್ನ ಒಂದು ಬೌಲ್ಗೆ ತೊಗೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡು ನಿಮ್ಮ ಹ್ಯಾಂಡ್ಸಿಗೆ ಮತ್ತು ಲೆಗ್ಸ್ ಎಲ್ಲ ಒಂಥರ ಬ್ಲ್ಯಾಕ್ ಆಗಿರೋದು ಅಥವಾ ಎಕ್ಸ್ಟ್ರಾ ಏನಾದ್ರೂ ಬಿಸಿಲಿಗೆ ಹೋಗಿದ್ರೆ ಸ್ಕಿನ್ ಡ್ಯಾಮೇಜ್ ಆಗಿರೋದು, ಈ ಥರ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ದರೆ, ನಿಮ್ಮ ಸ್ಕಿನ್ ಕೈ ಕಾಲ್ದು ಚೆನ್ನಾಗಿ ಆಗಬೇಕು ಅಂತಂದರೆ ಈ ರೀತಿ ಒಂದು ಪೇಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ನೀವು ಕೈಗೆ ಮತ್ತು ಲೆಗ್ಗೆ ಯೂಸ್ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದ್ಸಲನಾದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಅಪ್ಲೈ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು, ತುಂಬಾ ಗ್ಲೋ ಕೂಡ ಬರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋಸಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಕೂಡ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಮತ್ತೊಂದು ಕೊನೆ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ನೋಡಿ. ಮಕ್ಕಳಿರೋ ಮನೆಗಳಲ್ಲಿ ಈ ರೀತಿ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಕಡೆ ಗೋಡೆಗಾಗಿರ್ಬೋದು, ಈ ಥರ ಪೆನ್ಸಿಲ್ಗಳು, ನಾರ್ಮಲ್ ಪೆನ್ಸಿಲ್ ಆಗಿರ್ಬೋದು, ಕಲರಿಂಗ್ಸ್ ಇದೆಲ್ಲದನ್ನು, ಅಥವಾ ಲಿಪ್ಸ್ಟಿಕ್ ಆಗಿರ್ಬೋದು, ಇದಕ್ಕೆ ಈ ಏನು ಟೂತ್ಪೇಸ್ಟ್ ಇರುತ್ತೆ ಅದನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಹೀಗೆ ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಈ ರೀತಿ ಉಜ್ಜಬೇಕಾದ್ರೇ ಅದು ಆಲ್ಮೋಸ್ಟ್ ಅಲ್ಲಿರುವಂಥ ಕಲರೆಲ್ಲ ಹೊರಟೋಗಿರುತ್ತೆ. ಇದಾದ ನಂತರ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ರೀತಿ ಅದನ್ನ ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡಿ, ರಿಮೂವ್ ಮಾಡ್ತಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದು ಕ್ಲಿಯರಾಗಿ ಹೋಗುತ್ತೆ ಅಂತ. ಇದಾದ ನಂತರ ಸ್ವಲ್ಪ ನೀರಿರುವಂತಹ, ಜಾಸ್ತಿ ನೀರಿರೋ ಬಟ್ಟೆ ತೊಗೋಬಾರ್ದು, ಸ್ವಲ್ಪ ನೀರಿರೋ ಬಟ್ಟೆ ತೊಗೊಂಡು ಈಗ ವಾಶ್ ಮಾಡಿದ್ರೆ ಆಮೇಲೆ 1/2 ಅವರ್ ಆದಮೇಲೆ ಡ್ರೈ ಆಗಿರುತ್ತೆ.